ತುಮಕೂರಲ್ಲಿ ಗುಬ್ಬಿ ಶ್ರೀನಿವಾಸ್ ಅವರು ಹೇಳಿರೋದು ಏನಂದ್ರೆ 20 ಸೀಟನ್ನು ಗೆಲ್ಲದೆ ಹೋದ್ರೆ ಕಾಂಗ್ರೆಸ್ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಈಗಾಗಲೇ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ಸಿನ ಕರ್ನಾಟಕದ ಸ್ಥಿತಿ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಸಿಎಂ, ಸೂಪರ್ ಸಿಎಂ, ಶ್ಯಾಡೋ ಸಿಎಂ ಬಹಳ ಜನ ಜಾಸ್ತಿ ಇದ್ದಾರೆ. ಸಿದ್ದರಾಮಯ್ಯನ ಕಾಲು ಎಳೆಯುವಂಥದ್ದೇ ಬಿಜೆಪಿ ಅವ್ರು ಬೇಕಾಗಿಲ್ಲ. ಕಾಂಗ್ರೆಸ್ ಅಲ್ಲೇ ಶ್ಯಾಡೋ ಸಿಎಂಗಳು ಬಹಳ ಜನ ಇದ್ದಾರೆ. ಮತ್ತೆ ಹರಿಪ್ರಸಾದ್ ಅವರು ಅವ್ರ ಬಗ್ಗೆ ಪದೇ ಪದೇ ಟೀಕೆ ಮಾಡ್ತಾ ಇರುವಂತದ್ದು, ಡಿ ಕೆ ಶಿವಕುಮಾರ್ ಒಳಗಡೆ ಮಸಲತ್ ಮಾಡ್ತಾ ಇರುವಂತದ್ದು, ಪರಮೇಶ್ವರ್ ಅವರು ಅವ್ರದೇ ಒಂದು ಗ್ಯಾಂಗು, ದಲಿತರ ಒಂದು ಅಸ್ತ್ರ ಇಟ್ಕೊಂಡು ಅವ್ರು ಹೋರಾಟ ಮಾಡ್ತಾ ಇದ್ದಾರೆ, ಮಾದೇವಪ್ಪ ಹೋರಾಟ ಮಾಡ್ತಾ ಇದ್ದಾರೆ, ದಲಿತರಿಗೆ ಅನ್ಯಾಯ ಆಗಿದೆ ಅಂತ. ಅದರಿಂದ ಅದಕ್ಕೆ ಪ್ರಧಾನಮಂತ್ರಿಗಳು ಹೇಳಿರುವಂತದ್ದು ಈ ಶ್ಯಾಡೋ ಸಿಎಂಗಳು, ಸಿಟ್ಟಿಂಗ್ ಸಿಎಂಗಳು ಇವೆಲ್ಲ ಜಾಸ್ತಿ ಆಗಿದೆ ಕಾಂಗ್ರೆಸ್. ಅದರಿಂದ ಇವತ್ತು ಗುಬ್ಬಿ ಶ್ರೀನಿವಾಸ್ ಅವರು ಏನು ಕಾಂಗ್ರೆಸ್ಸಿನ ಒಳಜಗಳದ ಬಗ್ಗೆ ಅವ್ರು ಮಾತಾಡಿದ್ದಾರೆ. ಒಳಜಗಳ ಇದೆ, ಅದಕ್ಕೋಸ್ಕರ ನಾವು ಸೋಲ್ತೀರಿ ಅನ್ನೋ ಮಾತನ್ನ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಅರ್ಥ, ಚುನಾವಣೆ ಯುದ್ಧಕ್ಕೆ ಬರಕ್ ಮುಂಚೆ ಸೋಲನ್ನ ಒಪ್ಕೊಂಡಂತದ್ದು ಕಾಂಗ್ರೆಸ್ಸಿನ ಸ್ಥಿತಿ ಇವತ್ತು ಕಾಣ್ತಾ ಇದೆ. ಅದಕ್ಕೆ ಗುಬ್ಬಿ ಶ್ರೀನಿವಾಸ್ ಅವರು ಸತ್ಯವನ್ನೇ ಹೇಳಿದ್ದಾರೆ. ಮುಂದೆ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯನವರ ಸ್ಥಿತಿ ಏನಾಗುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರ ಬೆಂಬಲಿಗರು ಯಾರು ಶಾಡೋ ಸಿಎಂಗಳಿದ್ದಾರೆ ಅವ್ರ ಬಗ್ಗೆ ಏನ್ ಮಾಡ್ತಾರೆ ಅಂತ ಸಿದ್ದರಾಮಯ್ಯನವ್ರ ಬೆಂಬಲಿಗರು ತೀರ್ಮಾನ ಮಾಡ್ಬೇಕಿದ್ದಾರೆ, ನಾವಲ್ಲ. ಅವ್ರ ಬೆಂಬಲಿಗರು ತೀರ್ಮಾನವನ್ನ ಮಾಡ್ಬೇಕಾಗಿತ್ತು. ಇನ್ನೆಲ್ಲನೂ ಕೂಡ ಚರ್ಚೆ ಆಗ್ತಾ ಇತ್ತು, ಚುನಾವಣೆ ಮುಗಿದ ಬಳಿಕ ಅಥವಾ 2.5 ವರ್ಷದ ಬಳಿಕ ಸಿದ್ದರಾಮಯ್ಯ ಚೇಂಜ್ ಆಗ್ತವೆ ಅಂತ. ಸೊ ಅದನ್ನೇ ಹೇಳ್ತಾ ಇದ್ದಾರೆ. ನನ್ಗನ್ಸ್ತತೆ ಸಿದ್ದರಾಮಯ್ಯನವರ ಇಳಿಸುವಂತ ಗ್ಯಾಂಗು ಬಿಜೆಪಿಯಲ್ಲಿ ಆಗ್ಲಿ ಜನತಾದಳದಲ್ಲಾಗ್ಲಿ ಇಲ್ಲ. ಸಿದ್ದರಾಮಯ್ಯನವರ ಇಳಿಸುವಂತ ಗ್ಯಾಂಗು ಕಾಂಗ್ರೆಸ್ ಅಲ್ಲೇ ಇದೆ, ದೊಡ್ಡ ಗುಂಪಿದೆ ಕಾಂಗ್ರೆಸ್ ಅಲ್ಲೇ. ಅವ್ರು ಆಕ್ಟಿವ್ ಆಗಿದ್ದಾರೆ, ಚುನಾವಣೆ ಕಾಯ್ತಾ ಇದ್ದಾರೆ ಅಷ್ಟೇ. ಆಮೇಲೆ ಅವರು ಸಿದ್ದರಾಮಯ್ಯನ ಇಳಿಸೋದು ಹೆಂಗೆ ಅನ್ನೋದೇ ಅವ್ರದ್ದು ಪ್ಲಾನು. ಅದಕ್ಕೆ ಈಗ ಗುಬ್ಬಿ ಶ್ರೀನಿವಾಸ್ ಅವರು ಅದಕ್ಕೆ ಪೂರಕವಾದಂತ ಹೇಳಿಕೆಯನ್ನ ಇವತ್ತು ಕೊಟ್ಟಿದ್ದಾರೆ. ತುಮಕೂರಲ್ಲಿ ಗುಬ್ಬಿ ಶ್ರೀನಿವಾಸ್ ಅವರು ಹೇಳಿರೋದು ಏನಂದ್ರೆ 20 ಸೀಟನ್ನು ಗೆಲ್ಲದೆ ಹೋದ್ರೆ ಕಾಂಗ್ರೆಸ್ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಈಗಾಗಲೇ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ಸಿನ ಕರ್ನಾಟಕದ ಸ್ಥಿತಿ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಸಿಎಂ, ಸೂಪರ್ ಸಿಎಂ, ಶ್ಯಾಡೋ ಸಿಎಂ ಬಹಳ ಜನ ಜಾಸ್ತಿ ಇದ್ದಾರೆ. ಸಿದ್ದರಾಮಯ್ಯನ ಕಾಲು ಎಳೆಯುವಂಥದ್ದೇ ಬಿಜೆಪಿ ಅವ್ರು ಬೇಕಾಗಿಲ್ಲ. ಕಾಂಗ್ರೆಸ್ ಅಲ್ಲೇ ಶ್ಯಾಡೋ ಸಿಎಂಗಳು ಬಹಳ ಜನ ಇದ್ದಾರೆ. ಮತ್ತೆ ಹರಿಪ್ರಸಾದ್ ಅವರು ಅವ್ರ ಬಗ್ಗೆ ಪದೇ ಪದೇ ಟೀಕೆ ಮಾಡ್ತಾ ಇರುವಂತದ್ದು, ಡಿ ಕೆ ಶಿವಕುಮಾರ್ ಒಳಗಡೆ ಮಸಲತ್ ಮಾಡ್ತಾ ಇರುವಂತದ್ದು, ಪರಮೇಶ್ವರ್ ಅವರು ಅವ್ರದೇ ಒಂದು ಗ್ಯಾಂಗು, ದಲಿತರ ಒಂದು ಅಸ್ತ್ರ ಇಟ್ಕೊಂಡು ಅವ್ರು ಹೋರಾಟ ಮಾಡ್ತಾ ಇದ್ದಾರೆ, ಮಾದೇವಪ್ಪ ಹೋರಾಟ ಮಾಡ್ತಾ ಇದ್ದಾರೆ, ದಲಿತರಿಗೆ ಅನ್ಯಾಯ ಆಗಿದೆ ಅಂತ. ಅದರಿಂದ ಅದಕ್ಕೆ ಪ್ರಧಾನಮಂತ್ರಿಗಳು ಹೇಳಿರುವಂತದ್ದು ಈ ಶ್ಯಾಡೋ ಸಿಎಂಗಳು, ಸಿಟ್ಟಿಂಗ್ ಸಿಎಂಗಳು ಇವೆಲ್ಲ ಜಾಸ್ತಿ ಆಗಿದೆ ಕಾಂಗ್ರೆಸ್. ಅದರಿಂದ ಇವತ್ತು ಗುಬ್ಬಿ ಶ್ರೀನಿವಾಸ್ ಅವರು ಏನು ಕಾಂಗ್ರೆಸ್ಸಿನ ಒಳಜಗಳದ ಬಗ್ಗೆ ಅವ್ರು ಮಾತಾಡಿದ್ದಾರೆ. ಒಳಜಗಳ ಇದೆ, ಅದಕ್ಕೋಸ್ಕರ ನಾವು ಸೋಲ್ತೀರಿ ಅನ್ನೋ ಮಾತನ್ನ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಅರ್ಥ, ಚುನಾವಣೆ ಯುದ್ಧಕ್ಕೆ ಬರಕ್ ಮುಂಚೆ ಸೋಲನ್ನ ಒಪ್ಕೊಂಡಂತದ್ದು ಕಾಂಗ್ರೆಸ್ಸಿನ ಸ್ಥಿತಿ ಇವತ್ತು ಕಾಣ್ತಾ ಇದೆ. ಅದಕ್ಕೆ ಗುಬ್ಬಿ ಶ್ರೀನಿವಾಸ್ ಅವರು ಸತ್ಯವನ್ನೇ ಹೇಳಿದ್ದಾರೆ. ಮುಂದೆ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯನವರ ಸ್ಥಿತಿ ಏನಾಗುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರ ಬೆಂಬಲಿಗರು ಯಾರು ಶಾಡೋ ಸಿಎಂಗಳಿದ್ದಾರೆ ಅವ್ರ ಬಗ್ಗೆ ಏನ್ ಮಾಡ್ತಾರೆ ಅಂತ ಸಿದ್ದರಾಮಯ್ಯನವ್ರ ಬೆಂಬಲಿಗರು ತೀರ್ಮಾನ ಮಾಡ್ಬೇಕಿದ್ದಾರೆ, ನಾವಲ್ಲ. ಅವ್ರ ಬೆಂಬಲಿಗರು ತೀರ್ಮಾನವನ್ನ ಮಾಡ್ಬೇಕಾಗಿತ್ತು. ಇನ್ನೆಲ್ಲನೂ ಕೂಡ ಚರ್ಚೆ ಆಗ್ತಾ ಇತ್ತು, ಚುನಾವಣೆ ಮುಗಿದ ಬಳಿಕ ಅಥವಾ 2.5 ವರ್ಷದ ಬಳಿಕ ಸಿದ್ದರಾಮಯ್ಯ ಚೇಂಜ್ ಆಗ್ತವೆ ಅಂತ. ಸೊ ಅದನ್ನೇ ಹೇಳ್ತಾ ಇದ್ದಾರೆ. ನನ್ಗನ್ಸ್ತತೆ ಸಿದ್ದರಾಮಯ್ಯನವರ ಇಳಿಸುವಂತ ಗ್ಯಾಂಗು ಬಿಜೆಪಿಯಲ್ಲಿ ಆಗ್ಲಿ ಜನತಾದಳದಲ್ಲಾಗ್ಲಿ ಇಲ್ಲ. ಸಿದ್ದರಾಮಯ್ಯನವರ ಇಳಿಸುವಂತ ಗ್ಯಾಂಗು ಕಾಂಗ್ರೆಸ್ ಅಲ್ಲೇ ಇದೆ, ದೊಡ್ಡ ಗುಂಪಿದೆ ಕಾಂಗ್ರೆಸ್ ಅಲ್ಲೇ. ಅವ್ರು ಆಕ್ಟಿವ್ ಆಗಿದ್ದಾರೆ, ಚುನಾವಣೆ ಕಾಯ್ತಾ ಇದ್ದಾರೆ ಅಷ್ಟೇ. ಆಮೇಲೆ ಅವರು ಸಿದ್ದರಾಮಯ್ಯನ ಇಳಿಸೋದು ಹೆಂಗೆ ಅನ್ನೋದೇ ಅವ್ರದ್ದು ಪ್ಲಾನು. ಅದಕ್ಕೆ ಈಗ ಗುಬ್ಬಿ ಶ್ರೀನಿವಾಸ್ ಅವರು ಅದಕ್ಕೆ ಪೂರಕವಾದಂತ ಹೇಳಿಕೆಯನ್ನ ಇವತ್ತು ಕೊಟ್ಟಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.